ಬಸ್ಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್. ಫಸ್ಟ್ ಅಪ್ಡೇಟ್ ಜೇಕಬ್ ಬದಲು ಒಂದು ಸೆಗ್ಮೆಂಟ್ ಕೊಡ್ತಾರೆ ರಿಲೇಟೆಡ್ ಟು RCB ಅಂಡ್ ಚಿನ್ನಸ್ವಾಮಿ ಸ್ಟೇಡಿಯಂ. ಯಾವ ತರ ವೈಬ್ರೇಷನ್ ಆಗ್ತಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಂತಂದ್ರೆ, ನಾನು ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ ಓಪನಿಂಗ್ ಹೋಗುವಂತ ಟೈಮಲ್ಲಿ ಆ ಒಂದು ವೈಬ್ ಹೆಂಗಿರ್ತಿತ್ತು ಅಂದ್ರೆ, ಹೌದು ಅಷ್ಟೇ ಚೆನ್ನಾಗಿಲ್ಲ ಜೇಕಬ್ ಬದಲ್ಗೆ 2026 IPL 25 ಪರವಾಗಿಲ್ಲ ಅಂಡ್ 2026 ಒಂಥರ ಡಿಸಾಸ್ಟರ್ ಅಂತಾನೆ ಲೆಕ್ಕ ಅನ್ಕೊಳ್ಳಿ, ಯಾಕಂದ್ರೆ ನೆಟ್ಟಿಗೆ ಆಡ್ಲಿಲ್ಲ. ಸೊ ಅದನ್ನು ಕೂಡ ಅವ್ರಿಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಓಪನಿಂಗ್ ಸ್ಲಾಟ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಆಪರ್ಚುನಿಟಿ ಸಿಕ್ತು. ಓಪನಿಂಗ್ ಸ್ಲಾಟ್ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಹೆಂಗ್ ಫೀಲ್ ಆಗ್ತಿತ್ತು ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಎಸ್ಪೆಷಲಿ ಆ ಕೊಹ್ಲಿ 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 ಅನ್ನೋ ಚಾನ್ಸ್ ಬರ್ತಾ ಇತ್ತಲ್ಲ, ಅದು ವೈಬ್ರೇಟ್ ಆಗ್ತಾ ಇತ್ತಂತೆ ಹೆಂಗೇನೆ ಅವ್ರಿಗೆ. ಸೊ ಆ ತರ ಫೀಲು ಅವರು ಯಾವ್ದನ್ನು ಕೂಡ ನೋಡಿಲ್ವಂತೆ, ಅಂದ್ರೆ ಯಾರಿಗೂ ಕೂಡ ನೋಡಿಲ್ವಂತೆ. ಸೊ ಆ ತರ ವೈಬ್ರೇಷನ್ ತೋರ್ಸಂಥದ್ದು ಸ್ಟೇಡಿಯಂ ಅಲ್ಲಿ. ಸೊ ಅದು ನಮ್ಮ RCB ಫ್ಯಾನ್ಸ್ಗಳು, ಚಿನ್ನಸ್ವಾಮಿ ಕ್ರೌಡ್ ಆ ಥರ ಇದ್ದೇ ಇರುತ್ತೆ. ಸೊ ಇದೇನು ಸ್ಪೆಷಲ್ ನಮ್ಗಂತೂ ಕೇಳಿ ಸಾಕಾಗಿ ಹೋಗ್ಬಿಟ್ಟಿದೆ, ಮತ್ತೆ ಅದನ್ನ ಹೇಳಿದ್ರು ಅಷ್ಟೇ. ಅಪ್ಡೇಟ್ ಬಿಟ್ಟು ನೆನೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡಿದ್ರೆ ಶ್ರೇಯಸ್ ಅವರು ಸಾಕಷ್ಟು ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಅಂಡ್ ಇಂಗ್ಲೆಂಡ್ ಅಲ್ಲಿ ನಮಗೆ ರಫ್ ಪ್ಯಾಚ್ ಆಯ್ತು, ಸಿಕ್ಕಾಪಟ್ಟೆ ಅಜೀಬಾಗಿ ಸೋತಿದ್ದೀವಿ. ಟೆಸ್ಟ್ ಆಗಿರ್ಬೋದು, ಸಾರಿ T20 ಆಗಿರ್ಬೋದು, ODI ಆಗಿರ್ಬೋದು, ಅಜೀಬಾಗಿ ಸೋತಿದ್ದೀವಿ, ಇಲ್ಲ ಅಂತಲ್ಲ. ಅದರಲ್ಲೂ T20 ಅಂತ ವರ್ಸ್ಟ್ ಆಗಿ ಸೋತಿದ್ದೀವಿ. ಸೊ ಇದರಿಂದ ನಾವು ಕಲ್ತ್ಕೊಂಡಿರೋದು ಸಿಕ್ಕಾಪಟ್ಟೆ ಕಲ್ತ್ಕೊಂಡಿದ್ದೀವಿ. ಸೊ ಇದರಿಂದ ಏನು ಕಲ್ತ್ಕೊಂಡಿದ್ವೋ ಅದನ್ನ ನಾವು ಆನ್ ಗೋಯಿಂಗ್ ಸೀರೀಸ್ ಅಲ್ಲಿ ಜೊತೆಗೆ ಅಪ್ಕಮಿಂಗ್ ಸೀರೀಸ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಸಿಕ್ಕಾಪಟ್ಟೆ ಕಲ್ತಿದ್ದೀವಿ ಅಂತ ಹೇಳಿದ್ರೆ, ಸೊ ಕಲ್ತಿದ್ದೀವಿ ಅಂತ ಹೇಳಿದ್ರೆ ಬೇಸಿಕಲಿ ನಾವು ಕಲಿತಾ ಇದೀವಿ ಅಂತ ಹೇಳಿ ಕಲ್ತಿದ್ದೀವಿ. ಏನಾಗಿದೆಯೋ ಕಲ್ತಿದ್ದೀವಿ ನಾವು. ಸೊ ಏನು ಮಾಡಬೇಕು ಅನ್ಕೊಂಡಿದೀವೋ ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ಹೇಳಿದರೆ. ಸೊ ಮತ್ತೆ ಏನಾದ್ರು ಇಲ್ಲಿ ಸೋತೋಗ್ಬಿಡ್ತೋ ಅಂತಂದ್ರೆ, ನಾವಿಲ್ಲಿ ಕಲ್ತಿದ್ದೀವಿ, ನಾವು ಇನ್ನ ಕಲಿಬೇಕು ಅಂತ ಹೇಳೋದಿದೆಯಲ್ಲ, ನಾವು ಇನ್ನ ಕಲಿತೀವಿ ಅಂತ ಹೇಳಿದೆಯಲ್ಲ, ಅದನ್ನ ಮುಟ್ಟಾಳ್ತಾರ ಅಂತ ಹೇಳ್ತಾರೆ. ನನಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ ಇವತ್ತು ಇಂಡಿಯಾ ಹೊಡಿತಾರೆ ಜಿಂಬಾಬ್ವೆಗೆ ಅಂತ. ಅಪ್ಡೇಟ್ ನಂಬರ್ 3, ಝೈಡ್ ಖಾನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗುರು ರಿಲೇಟೆಡ್ ಟು ಇಂಡಿಯನ್ ಪೇಸ್ ಬೌಲರ್ಸ್ ಇಬ್ರು ಮೊಹಮ್ಮದ್ಸ್ ಬಗ್ಗೆ, ಮೊಹಮ್ಮದ್ ಶಮಿ ಅಂಡ್ ಮೊಹಮ್ಮದ್ ಸಿರಾಜ್ ಬಗ್ಗೆ. ODI ಸೆಲೆಕ್ಷನ್ಗೆ ಇವರು ಪ್ರಿಯಾರಿಟಿಲಿ ಇಲ್ಲ ಸೆಲೆಕ್ಟರ್ಸ್ಗೆ ಅಂತ ಇವರು ಹೇಳ್ತಿದ್ದಾರೆ. ಅಂದ್ರೆ ಅವರಿಂದ ಇಂಟರ್ನಲ್ ಇನ್ಫಾರ್ಮೇಶನ್ ಅಂತ ಕೇಳ್ತು ಅಂದ್ರೆ, ಅವ್ರಿಗೆ ಇಂಟರ್ನಲ್ ಇನ್ಫಾರ್ಮೇಶನ್ ಬಂದಿಲ್ಲದೆ ಇರ್ಬೋದು. ಬಟ್ ಆದ್ರೂ ಕೂಡ ರೀಸೆಂಟ್ ಆಗಿ ಆಗ್ತಿರೋಂಥ ಮೂವ್ಸ್ಗಳನ್ನ ನೋಡ್ತು ಅಂತಂದ್ರೆ, ಶಮಿ ಅಂತೂ ಗಾನ್ ಕೇಸ್ ಆಗೋಗ್ಬಿಟ್ಟಿದ್ದಾರೆ 2023 ಗಾನ್ ಕೇಸ್ ಅವರು. ಸೊ ಇಲ್ಲಿ ಸಿರಾಜ್ ಭಯನ ಹಾಕೊಳ್ಳೋದು ಮತ್ತೆ ತೆಗೆದು ಈಚೆ ಕಡೆ ಕೂರಿಸೋದು, ಅವ್ರಿಗೇನು ಇಂಜುರಿ ಏನು ಆಗದೆ ಇದನ್ನು ಕೂಡ ಅವ್ರನ್ನ ಸೆಲೆಕ್ಷನ್ಗೆ ತಗೊಳ್ದೇ ಇರೋದು. ನೋಡಿ, ಜಿಂಬಾಬ್ವೆ ಸೀರೀಸ್ಗಾರು ಹಾಕೋಬೋದಾಗಿತ್ತು ಅವ್ರನ್ನ, ಬೇಕಾದ್ರೆ ಯಾವ ಸೀರೀಸ್ ಬೇಕಾದ್ರೂ ಆಡಿಸ್ಬೋದಾಗಿತ್ತು. ಅವ್ರು ಆರಾಮಾಗಿ ಯೂನಿಫಾರ್ಮ್ ಹಾಕೊಂಡು ಡ್ರೆಸ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬಿಟ್ಟಲ್ಲಿ DSP ಆಗ್ಬಿಟ್ಟು ಕೆಲಸ ನಿಭಾಯಿಸ್ತಾ ಇದ್ದಾರೆ. ಏನೂ ಆಗಿಲ್ಲ ಸಿರಾಜ್ ಭಯ್ಯಾಗೆ. ಸೊ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾರ ರೀತಿ ನೋಡ್ತು ಅಂತಂದ್ರೆ, ಅವ್ರನ್ನ ನೆಗ್ಲಿಜಿಬಲ್ ಮಾಡ್ತಾ ಇದ್ದಾರೆ ಅಂತ ಇವರು ಅವರ ಒಂದು ಹಾನೆಸ್ಟ್ ಅಭಿಪ್ರಾಯನ ಹೇಳಿದ್ರೆ ಅದು ನಿಜ ಕೂಡ ಅನ್ನಿಸ್ತಾ ಇದೆ. ಅಪ್ಡೇಟ್ ನಂಬರ್ 4, ಶ್ರೇಯಸ್ ಸರ್ ಸಿಕ್ಕಾಪಟ್ಟೆ ಪಾಸಿಟಿವಿಟಿಯಲ್ಲಿ ಇದ್ದಾರೆ. ಒಂದು ಮೋಟಿವೇಶನಲ್ ಡೈಲಾಗ್ ಬೇರೆ ಬಿಟ್ಟಿದ್ದಾರೆ, ನೋಡಿ ಹೆಂಗಿದೆ ಅಂತ. ಐ ಡೋಂಟ್ ಥಿಂಕ್ ದೇ ಶುಡ್ ಫಿಯರ್ ಫೇಲ್ಯೂರ್ because when you have such thoughts at back of your mind, then you play to save yourself. ನಿಮ್ಮನ್ನ ನೀವು ಸೇವ್ ಮಾಡ್ಕೊಳ್ಳೋದಕ್ಕೆ ನೋಡ್ತೀರಾ. ನೀವೇನಾದ್ರು ಹೆದರ್ಕೊಂಡಿದ್ದೀರಾ ಅಂತಂದ್ರೆ, ಭಯ ಬೀಳ್ತಾ ಇದ್ದೀರಾ ಅಂತಂದ್ರೆ ಒಬ್ರನ್ನ ನೋಡ್ಬಿಟ್ಟು, ಅವಾಗ ನೀವು ನಿಮ್ಮನ್ನ ಸೇಫ್ ಮಾಡ್ಕೊಳ್ಳೋದಕ್ಕೆ ನೋಡ್ತೀರಾ. ನೀವು ಅಟ್ಯಾಕ್ ಮಾಡೋದಕ್ಕೆ ನೋಡೋದಿಲ್ಲ, ನೀವು ಗೆಲ್ಲೋದಕ್ಕೆ ನೋಡೋದಿಲ್ಲ. ಸೊ ನಿಮ್ಮನ್ನ ಒಂಥರ ಎಷ್ಟೋ ಡೈಲಾಗ್ ನೆನಪಾಗ್ತಿದೆ, ಪ್ಲೇ ಟು ವಿನ್, ಪ್ಲೇ ನಾಟ್ ಟು ಲೂಸ್. ಸೊ ಒಂದು ಡೈಲಾಗ್ನ ಹೊಡೆದ್ರು ಯಶ್ ಅವರು. ಸೊ ಆ ಡೈಲಾಗ್ ನನಗೆ ನೆನಪಾಗ್ತಿದೆ. ಸೊ ಅವ್ರು ಅದೇ ಥರನೇ ಹೇಳೋದು, ಗೆಲ್ಲೋದಕ್ಕೋಸ್ಕರ ನೋಡಬೇಕು, ಪ್ಲೇ ನಾಟ್ ಟು ಲೂಸ್ ಅಂತ ಇದೆಯಲ್ಲ. ಸೊ ಅದು ಯಾವಾಗ ಅಂದರೆ, ಅದು ಭಯ ಬಂದಂಗೆ ಇರುತ್ತೆ. ಸೊ ಭಯ ಇರಬಾರ್ದು, ಯಾವುದೇ ಟೀಮ್ಗಾಗಿರಲಿ ಯಾರಿಗೆ ಆಗಿರಲಿ ಇರಬಾರ್ದು. ವೆನ್ ಯು ಡೋಂಟ್ ಹ್ಯಾವ್ ದಟ್ ಫಿಯರ್, ಯು ಕ್ಯಾನ್ ಗೆಟ್ ದ ಬೆಸ್ಟ್ ಔಟ್ ಆಫ್ ಯುವರ್ ಸೆಲ್ಫ್ ಅಂತ ಹೇಳಿದರೆ, ವಿ ಡೋಂಟ್ ಹ್ಯಾವ್ ಟು ಥಿಂಕ್ ಮಚ್ ಅಬೌಟ್ ವಾಟ್ ಪೀಪಲ್ ಆರ್ ಸೇಯಿಂಗ್ ಔಟ್ಸೈಡ್. ಈಚೆ ಜನ ಏನು ನಮ್ಮ ಬಗ್ಗೆ ಮಾತಾಡ್ತಿದ್ರೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳೋದಕ್ಕೆ ಹೋಗ್ಬಾರ್ದು. ಮಾತಾಡ್ತಿರಲಿ ಥೂ ಅನ್ಕೊಂಡು ಮುಂದೆ ಕೊಯ್ತಾ ಇರ್ಬೇಕಷ್ಟೇ. ಯಶ್ ಅವರು ನೆನಪಾಗ್ತವ್ರೆ, ಡಿ ಬಾಸ್ ಅವರು ನೆನಪಾಗ್ತಾವ್ರೆ ನನಗೆ ಈ ಡೈಲಾಗ್ ನೋಡ್ತಿತ್ತು ಅಂದರೆ. ವಿ ಹ್ಯಾವ್ ಟು ಸೇ ಇನ್ ದ ಪ್ರೆಸೆಂಟಲ್ಲಿ ಇರಬೇಕು. ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಕು ಇಲ್ಲ ಅಂತಲ್ಲ, ಆ್ಯಂಡ್ ಪಾಸ್ಟ್ ಬಗ್ಗೆ ಯೋಚನೆ ಮಾಡಬೇಕು ಇಲ್ಲ ಅಂತಲ್ಲ, ಬಟ್ ಜಾಸ್ತಿ ಅದ್ರ ಬಗ್ಗೆ ಫೋಕಸ್ ಆಗಿ ಇಟ್ಕೊಂಡು ಹೋಗ್ಬಾರ್ದು. ದ ಮೋರ್ ವಿ ಪ್ಲೇ ಗುಡ್ ಕ್ರಿಕೆಟ್ ಆ್ಯಂಡ್ ಪ್ಲೇ ಟುಗೆದರ್ ಆಸ್ ಅ ಯೂನಿಟ್, ದ ಬೆಟರ್ ಇಟ್ ವಿಲ್ ಬಿ ಆಸ್ ಅ ಟೀಮ್ ಅಂತ ಹೇಳಿದ್ದಾರೆ. ಸೊ ಮೋಟಿವೇಶ್ನಲ್ ಡೈಲಾಗ್ ಚೆನ್ನಾಗೇ ಬಿಟ್ಟಿದ್ದಾರೆ, ನೋಡೋಣ ಅದೇನಾಗುತ್ತೆ ಅಂತ. ಸೊ ಚೆನ್ನಾಗಿ 3 ಸೀರೀಸು ಆಯಿತು ಮೋಟಿವೇಶ್ನಲ್ ಡೈಲಾಗಿಂದ. ಸೊ ಈ ಸೀರೀಸ್ ಅಟ್ಲೀಸ್ಟ್ ಸ್ವಲ್ಪ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅಪ್ಡೇಟ್ ನಂಬರ್ 5, ಶುಭ್ಮನ್ ಗಿಲ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ ಸ್ಟುವರ್ಟ್ ಬ್ರಾಡ್, ಅವ್ರ ಲೆಜೆಂಡರಿ ಸ್ಟುವರ್ಟ್ ಬ್ರಾಡ್ ಹೇಳ್ತಾರೆ, ಎವ್ರಿ ಟೈಮ್ ಶುಭ್ಮನ್ ಗಿಲ್ ಗೆಟ್ಸ್ ಇಂಟು 70s he is cramping up. ಹೌದು, ಇದು ಮೋಸ್ಟ್ ಕಾಮನ್ ಆಗೋಗ್ಬಿಟ್ಟಿದೆ. ನೋಡ್ತಾ ಇದೀವಿ ನಾವು ಶುಭ್ಮನ್ ಗಿಲ್ಗೆ ಒಂಥರ ಒಂದೇ ಫ್ಲೋ ಅಲ್ಲಿ ಸೆಂಚುರಿ ಹೊಡಿದ್ದಾರೆ ಅನ್ನೋ ಥರ ಇವಾಗ ಯಾಕೋ ಬರ್ತಾ ಇಲ್ಲ. ಅವ್ರು ಮೋಸ್ಟ್ ಫಿಟೆಸ್ಟ್ ಕ್ರಿಕೆಟರ್ ಥರನೇ ಕಾಣಿಸ್ತಾರೆ, ನೋಡೋದಕ್ಕೆ ಅದೇ ಥರನೇ ಕಾಣಿಸ್ತಾರೆ. ಬಟ್ ಕ್ರಾಂಪ್ಸ್ ಅನ್ನೋದು ಅವ್ರಿಗೆ ಆಗ್ತಾ ಇದೆ, ಅಂದರೆ ಬೇರೆ ಕ್ರಿಕೆಟರ್ಸ್ಗೆ ಆಗೋದಿಲ್ಲ ಅಂತಲ್ಲ, ಬಟ್ ಇವ್ರಿಗೆ ಒಂಥರ ಕಾಮನ್ ಆಗಿ ಹೆಂಗೆ ಅಂತಂದರೆ, ಒಂದು 50 ದಾಟ್ತಾ ಇದ್ದಂಗೆ ಒಂಥರ ಕ್ರಾಂಪ್ಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ. ಇದು ಮೋಸ್ಟ್ ಕಾಮನ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಮ್ಯಾಚಲ್ಲಿ ಇವ್ರಿಗೆ ಆಲ್ಮೋಸ್ಟ್ ಕ್ರಾಂಪ್ಸ್ ಆಗ್ತಿದೆ ಅಂತಲೇ ಅನ್ಕೊಳ್ಳಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಫೋಕಸ್ ಆಗಿ ಇಟ್ಕೊಂಡು ಏನು ಮಾಡಬೇಕು ಇಂಡಿಯನ್ ಟೀಮು, ಅಂದರೆ ಮ್ಯಾನೇಜ್ಮೆಂಟ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ
ನೋಡ್ಬೇಕು. ಅಪ್ಡೇಟ್ ನಂಬರ್ 6, ಸಂಜು ಸ್ಯಾಮ್ಸನ್ಗೆ ಬ್ಯಾಕ್ ಮಾಡಬೇಕಾಗಿತ್ತು ಅಂತ ವೀರೇಂದ್ರ ಸೆಹ್ವಾಗ್ ಅವರು ರೊಚ್ಚಿಗೆದ್ದಿದ್ದಾರೆ. ಸಂಜು ಸ್ಯಾಮ್ಸನ್ ವಾಸಂಟ್ ಬ್ಯಾಕ್ ಡಿಸ್ಪೈಟ್ ಹೆಲ್ಪಿಂಗ್ ಇಂಡಿಯಾ ವಿನ್ ದ ವರ್ಲ್ಡ್ ಕಪ್. ಹೋಪ್ಫುಲಿ ವೈಭವ್ ಸೂರ್ಯವಂಶಿ gets the support he deserves. If he struggles in Zimbabwe, the management should stand by him, communicate clearly and give him a long rope instead of dropping him after a few failures ಅಂತ ಹೇಳಿದ್ದಾರೆ. ಸೊ ಇವಾಗ ಸಂಜು ಸ್ಯಾಮ್ಸನ್ ಡ್ರಾಪ್ ಮಾಡ್ದಂಗೆ ಇವಾಗ ವೈಭವ್ ಸೂರ್ಯವಂಶಿಗೂ ಕೂಡ ಉಣಿಸ್ಬೇಡ್ರಿ, ಅವ್ರನ್ನ ಇಟ್ಕೊಳ್ಳಿ. ಸಂಜು ಸ್ಯಾಮ್ಸನ್ಗೆ ಇಟ್ಟಿದ್ರೆ ಆಗ್ಲೇ ಊಟನ, ಇವ್ರನ್ನ ಇಟ್ಕೊಳ್ಳಿ ಅಂತ ಅಟ್ಲೀಸ್ಟ್ ಇವ್ರನ್ನಾರು ಬ್ಯಾಕ್ ಮಾಡಿ ಅಂತ ಹೇಳ್ತೀರಿ. ಇವಾಗ ಒಬ್ರನ್ನ ಕಳಿಸ್ಬಿಟ್ಟು ಒಬ್ರನ್ನ ಇಟ್ಕೊಂಡಿದ್ರ, ಇವ್ರನ್ನೂ ಕಳಿಸ್ಬಿಟ್ಟು ಇನ್ನೊಬ್ರನ್ನ ಕರ್ಕೊಂಬರ್ಬಿಡ್ರಿ ಇಲ್ಲಿ ಮಧ್ಯದಲ್ಲಿ. ಸೊ ಈಗ ಬ್ಯಾಕ್ ಮಾಡಿ, ಈ ಸೀರೀಸ್ ಏನೋ ನೆಟ್ಟಿಗೆ ಆಗಿಲ್ಲ, 3 ಮ್ಯಾಚ್ ಫೇಲ್ ಆದ್ರೂ ಕೂಡ ಅವ್ರನ್ನ ಬ್ಯಾಕ್ ಮಾಡಿ ನೆಕ್ಸ್ಟ್ ಸೀರೀಸಿಗೆ ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ನಿಜ ಕೂಡ ಹೌದು ಗುರು, ಒಬ್ಬ ಸಖತ್ತಾಗಿ ಪರ್ಫಾರ್ಮ್ ಮಾಡುವಂಥ ಪ್ಲೇಯರು ಇಂಡಿಯನ್ ಟೀಮಿಗೆ ಬರ್ತಾ ಇದ್ದಂಗೆ ವೈಭವ್ ಸೂರ್ಯವಂಶಿ ಮಾಡ್ರೆ ಹೇಳ್ತಾ ಇರೋದು. ಒಂದೇ ಸೀರೀಸು 2 ಸೀರೀಸು ಫೇಲ್ ಆಗೋಗ್ಬಿಟ್ರು ಕಂಪ್ಲೀಟ್ ಆಗಿ ಅಂದರೆ ಡಿಸೈಡ್ ಮಾಡೋದಿಲ್ಲ. ಒಂದು 4-5 ಮ್ಯಾಚು ಅಥವಾ 5-6 ಮ್ಯಾಚು ಡಿಸೈಡ್ ಮಾಡೋದಿಲ್ಲ ಒಬ್ಬ ಪ್ಲೇಯರ್ನ ಕೆರಿಯರ್ನ. ಅಪ್ಡೇಟ್ ನಂಬರ್ 7, ಕ್ಯೂಬ್ ಜವೇದ್ ಅವರು ಹೇಳ್ತಾ ಇದ್ದಾರೆ, ವಿ ಆರ್ ಲೈಯಿಂಗ್ ಟು ಅವರ್ ಸೆಲ್ಫ್ ಇಫ್ ವಿ ಥಿಂಕ್ ವಿ ಕ್ಯಾನ್ ವಿನ್ ದ ವರ್ಲ್ಡ್ ಕಪ್ ವೈಲ್ ಬೀಯಿಂಗ್ ರ್ಯಾಂಕ್ಡ್ 7th or 8th ಇನ್ ದ ವರ್ಲ್ಡ್. 7-8ನೇ ಪೊಸಿಷನ್ ಇದೀವಿ ನಾವು ಇವಾಗ. ನನ್ನ ಮಕ್ಕಳು ನಾವು ಪಾಕಿಸ್ತಾನದವರು, ನಾವು ವರ್ಲ್ಡ್ ಕಪ್ನ ಗೆದ್ಬಿಡ್ತೀವಿ ಅಂತ ಅನ್ಕೊಳ್ಳೋದು ತಪ್ಪಲ್ವಾ? ಈ ಪೊಸಿಷನ್ ಇದ್ಕೊಂಡು ನಾವು ವರ್ಲ್ಡ್ ಕಪ್ನ ಗೆದ್ಬಿಡ್ತೀವಿ, ಗೆದ್ದೇ ಬಿಟ್ವಿ ಅನ್ನೋ ಥರ ನಾವು ಹೇಳ್ಕೊಂತೀವಿ ಅನ್ನೋದೇ ಫಸ್ಟ್ ಆಫ್ ಆಲ್ ಕ್ರೈಮ್ ಇದು ಅಂತ ಅವರೇ ಹೇಳಿದ್ದಾರೆ. ಅಂದರೆ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ 2027 ವರ್ಲ್ಡ್ ಕಪ್ನ. ಅವ್ರಿಗೆ ಮಾತಾಡ್ತಲ್ಲ, ಯಾರಿಗೂ ಕಾನ್ಫಿಡೆನ್ಸ್ ಇಲ್ಲ. ಪಾಕಿಸ್ತಾನ ಫೈನಲ್ಸಿಗೆ ಬರುತ್ತಲ್ಲ, ಸೆಮಿಫೈನಲ್ಸಿಗೆ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಕೂಡ ಯಾರಿಗೂ ಕೂಡ ಇಲ್ಲ. ಆ್ಯಂಡ್ ಅವ್ರು ಅದು ನಿಜಾನೇ ಹೇಳ್ತಾ ಇರೋದು, ಅದು ಓವರ್ ಆಕ್ಷನ್ ಅಲ್ವಾ? ನಾವು ಹೇಳ್ಕೊಂತೀವಿ ವರ್ಲ್ಡ್ ಕಪ್ ಗೆದ್ಬಿಡ್ತೀವಿ ಅಂತ ಹೇಳ್ಕೊಂತೀವಿ ಅಂದರೆ 8ನೇ 9ನೇ ಪೊಸಿಷನ್ ಇಟ್ಕೊಂಡು ಅದು ಓವರ್ ಆಕ್ಷನ್ ಅಲ್ವಾ? ಅಪ್ಡೇಟ್ ನಂಬರ್ 8, ನಮ್ಮ RCB ಮೆಂಟರ್ ಸಿಕ್ಕಾಪಟ್ಟೆ ಸೈಕಾಗಿ ಕ್ಲಾಸ್ ತಗೊಂಡಿದ್ದಾರೆ ಅಲಿಸ್ಟರ್ ಕುಕ್ಗೆ. ಜೊತೆಗೆ ಇನ್ನ ಹಲವು ಪ್ಲೇಯರ್ಸ್ಗಳು, ಹಲವು ಫಾರ್ಮರ್ ಕ್ರಿಕೆಟರ್ಸ್, ಇಂಗ್ಲೆಂಡ್ ಕ್ರಿಕೆಟರ್ಸ್ಗಳೇನಿದ್ದಾರೆ, ಸೊ ಅವರು IPL ಹೈಟ್ ಮಾಡಿಕೊಂಡು ಪೋಸ್ಟ್ಗಳನ್ನ ಹಾಕೋದಾಗಿರ್ಬೋದು, ಒಂಥರ ಮಾತಾಡೋದಾಗಿರ್ಬೋದು, ಅದು ಇದೆಲ್ಲ ಮಾಡ್ತಾ ಇದ್ರು. IPL ನಡೆಯುವಂಥ ಟೈಮಲ್ಲಿ ಅಲಿಸ್ಟರ್ ಕುಕ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇನ್ನೂ ನೆನಪಿದೆ. ಜೇಕಬ್ ಬೆಥೆಲ್ ಬಗ್ಗೆ ಕೊಟ್ಟಿದ್ರು. ಬಾಗರೋ ನೀನು ಏನು IPL ಆಡ್ತೀಯ, ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಸೀರೀಸ್ ಯಾರು ಪ್ರಿಪೇರ್ ಆಗೋರು, ಏನು ಬೆಂಚಲ್ಲಿ ಕಾವು ಕುಟ್ಕೊಂಡು ಏನು ಮಾಡ್ತೀಯ ಅಲ್ಲಿ, ನಿಂದೊಳ್ಳೆ ಹಣೆ ಬರೋ IPL ಇಂದ ಎಲ್ಲ ಹಾಳೈತಾವ್ರೆ ಅಲ್ಲಿ, ಇಂಗ್ಲೆಂಡ್ ಕ್ರಿಕೆಟರ್ಸ್ ಹಾಳಾಗ್ತಾವ್ರಿ, ಈ ಪ್ರಪಂಚನೇ ಹಾಳಾಗ್ತಾ ಐತೆ ಅಲ್ಲಿ IPL ಇಂದ ಅಂತ ಆ ರೇಂಜಿಗೆ ಅಲಿಸ್ಟರ್ ಕುಕ್ ಅವರು ಮಾತಾಡಿದ್ರು. ಸೊ ಒಂದು ರೀಸೆಂಟಾಗಿ ಒಂದು ಪಾಡ್ಕಾಸ್ಟ್ ಆಗುತ್ತೆ, ಎಲ್ಲ ಜೊತೆ ಕೂತ್ಕೊಂಡು ಮಾತಾಡ್ತಾರೆ. ದಿನೇಶ್ ಕಾರ್ತಿಕ್, ಅಲಿಸ್ಟರ್ ಕುಕ್, ಇನ್ನು ಹಲವಾರು ಕ್ರಿಕೆಟರ್ಸ್ಗಳು ಕೂತ್ಕೊಂಡು ಮಾತಾಡ್ತಾರೆ. ಅಲ್ಲಿ ಕುಕ್ ಅವ್ರನ್ನ ಕುಕ್ ಮಾಡ್ತಾರೆ ಚೆನ್ನಾಗೆ. ಮುಂದೆನೆ ಕೂತ್ಕೊಂಡು ಏನು ಹೇಳಿದ್ದಾರೆ ಅಂತಂದ್ರೆ, IPL ಇಂದ ಎಲ್ಲ ಹಾಳಾಗ್ತಾ ಇದೆ, IPL ಇಂದ ಪ್ರಪಂಚನೇ ಹಾಳಾಗ್ತಾ ಇದೆ, ಬಿಟ್ರೆ ಎಲ್ಲ ಪ್ರಪಂಚನೇ ಮುಳುಗೋಗ್ಬಿಡುತ್ತೆ IPL ಇಂದ ಅನ್ನೋ ಥರ ಸ್ವಲ್ಪ ಜನ ಇಂಗ್ಲೀಷ್ ಕ್ರಿಕೆಟರ್ಸ್ಗಳು ಅನ್ಕೊಂಡಿದ್ದೀರಾ. ಹೈಟ್ ಮಾಡಿದೆ ಅಂದರೆ IPL ನ ಹೈಟ್ ಮಾಡಬೇಕು, ಜಸ್ಟ್ IPL ನ ಹೈಟ್ ಮಾಡಬೇಕು. ಅಲಿಸ್ಟರ್ ಕುಕ್ IPL ಆಡಿಲ್ಲ, ಅಲಿಸ್ಟರ್ ಕುಕ್ಕಿಗೆ ಗೊತ್ತಿಲ್ಲ IPL ಏನು ಅಂತ. ನೀವು ಜೇಕಬ್ ಬೆಥೆಲ್ನ ಕರೆದ್ಬಿಟ್ಟು ಅವರೇ ಹೇಳಿದ್ರಲ್ಲಪ್ಪ, ಜೇಕಬ್ ಬೆಥೆಲ್ ನಾನು ಸಾಕಷ್ಟು ಕಲಿತಾ ಇದ್ದೀನಿ IPL ಇಂದ ಅಂತ. ಅವರ ಸಿಕ್ಕಾಪಡೆ ಸಲ ಹೇಳಿದ್ದಾರೆ, ಸಾಕಷ್ಟು ಕಲ್ತಿದ್ದೀನಿ ನಾನು IPL ಇಂದ ಅಂತ. IPL ಇಂದ ಬಂದ್ಮೇಲೆ ಡಿಫ್ರೆಂಟ್ ಪ್ಲೇಯರೇ ಆಗೋದೆ ಅಂತ ಲಾಸ್ಟ್ ಟೈಮ್ 2025 ಆದ ನಂತರ ಹೇಳಿದ್ರು. ಸೊ ಅವರೇ ಹೇಳಿದ್ದಾರೆ. ಸೊ ಇಲ್ಲಿ ಅಲಿಸ್ಟರ್ ಕುಕ್ ಹೈಟ್ ಮಾಡ್ತಾ ಇದ್ರಲ್ಲ IPL ನ, ಬರೀ ಅವ್ರೊಬ್ರು ಮಾತ್ರ ಅಂತಲ್ಲ, ಇನ್ನೂ ಸ್ವಲ್ಪ ಜನ ಕ್ರಿಕೆಟರ್ಸ್ಗೆ ಹೈಟ್ ಮಾಡ್ತಾ ಇದ್ರಲ್ಲ. ಸೊ ಅವ್ರಿಗೆ ಡೈರೆಕ್ಟಾಗಿ ಹೇಳಿದ್ದಾರೆ, ಅಲ್ಲೇ ಕೂತ್ಕೊಂಡು ಅವ್ರು ಮುಂದೆ ಕೂತ್ಕೊಂಡು ಹೇಳಿದ್ದಾರೆ, ಸ್ವಲ್ಪ ಜನ ಕ್ರಿಕೆಟರ್ಸು ಹೈಟ್ ಮಾಡ್ತಿದ್ದಾರೆ IPL ನ, ನಿಮ್ಗೆ ಗೊತ್ತಿಲ್ಲ ಅದರಿಂದ ಏನಾಗ್ತಿದೆ ಅಂತ. ಬಟ್ ಎಲ್ಲ ಯೂಸ್ ತಗೋತಿದ್ರು, ಅದರಿಂದ ಸಿಕ್ಕಾಪಡೆ ಪ್ಲೇಸ್ಗಳು ಯೂಸ್ ಆಗ್ತಿದೆ IPL ಇಂದ. ಅದೇನು ಗೊತ್ತಾಗ್ತಾ ಇಲ್ಲ ನಿಮಗೆ, IPL ಇಂದ ಏನೂ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರಲ್ಲ ಇಂಗ್ಲೀಷ್ ಕ್ರಿಕೆಟರ್ಸ್ಗೆ. ಸಿಕ್ಕಾಪಡೆ ಕಲ್ತಿದ್ರೆ ಹೋಗ್ಬಿಟ್ಟು ನೀವು ಇಂಡಿವಿಜುವಲ್ ಪ್ಲೇಯರ್ಸ್ಗಳನ್ನ ಕೇಳಿ IPL ಇಂದ ಏನು ಕಲ್ತಿಲ್ವೋ ಅಂತ. ಆ ಪ್ಲೇಯರ್ಸ್ಗಳು ಹೇಳ್ತಾರೆ, ನೀವು ಕೂತ್ಕೊಂಡು IPL ಆಡದೇ ಇರೋರು ಹೇಳಿದಕ್ಕೆ ಬರಬೇಡಿ ಅಂತ ಅವ್ರು ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 9, ಬದ್ರಿನಾಥ್ ಅವರು ಕುಲ್ದೀಪ್ ಯಾದವ್ನ ಬ್ಯಾಕ್ ಮಾಡಿದ್ರೆ. ಕುಲ್ದೀಪ್ ಯಾದವ್ ಇಸ್ ಇಂಡಿಯಾಸ್ ಹೈಯೆಸ್ಟ್ ವಿಕೆಟ್ ಟೇಕರ್ ಇನ್ ODIs ಇನ್ ದ ಲಾಸ್ಟ್ 5 years. 87 ವಿಕೆಟ್ಸ್ ತೆಗೆದಿದ್ದಾರೆ. ಸೊ ಲಾಸ್ಟ್ 5 years ಅಲ್ಲಿ 85 ವಿಕೆಟ್ಸ್ ಆಲ್ಮೋಸ್ಟ್ ತೆಗೆದಿರುವಂಥ ಪ್ಲೇಯರ್. ODIs ಅಲ್ಲಿ ಸಖತ್ತಾಗಿ ಪ್ರೂವ್ ಮಾಡ್ಕೊಂಡಿರುವಂಥ ಪ್ಲೇಯರ್ಸ್ಗೆ 11 ಸ್ಥಾನ ಸಿಗಲ್ಲ ಅಂತ ಅಂದರೆ ಇನ್ನು ಏನು ಕಿತ್ತು ಕಸಿ ಮಾಡ್ಬೇಕು, ಏನು ಕಿತ್ತು ಗುಡ್ಡೆ ಹಾಕಬೇಕು ಒಬ್ಬ ಸ್ಪಿನ್ನರು, ಅವ್ರಿಗೆ ಸಿಗದೆ ಇನ್ನು ಬೇರೆಯವ್ರಿಗೆ ಅವಕಾಶ ಸಿಗ್ತಾ ಇದೆ ಅಂತಂದರೆ, ಸೊ ಅವ್ರು ಪ್ರೂವನ್ ಆಗಿರುವಂಥ ಪ್ಲೇಯರ್ಗೆ ಅವಕಾಶ ಸಿಗ್ತಾಯಿಲ್ಲ. ನೋಡಿ, ಸಿರಾಜಣ್ಣಗೂ ಸಿಗ್ತಿಲ್ಲ, ಮೊಹಮ್ಮದ್ ಶಮಿಗೂ ಸಿಗ್ತಾ ಇಲ್ಲ, ಒಂಥರ ಸೈಡ್ ಲೈನ್ ಮಾಡಿಬಿಟ್ರು ಅಷ್ಟೇ ಅವ್ರನ್ನ. ಇವ್ರನ್ನ ನಿಧಾನಕ್ಕೆ ನೋಡಿ ತೆಗಿತಾ ಇದ್ದಾರೆ, ಕುತ್ಕೆಗೆ ತಂದಿದ್ದಾರೆ. ಕುಲ್ದೀಪ್ ಯಾದವ್ನ ಕುತ್ಕೆಗೆ ತಂದು ಕೂರಿಸ್ಬಿಡ್ತಾರೆ ಇವಾಗ, ಅಷ್ಟೇ ತೆಗೆದು ಆಚೆಗೆ ಹಾಕ್ಬಿಡ್ತಾರೆ, ಹಂಗೆ ಅಟ್ಬಿಡ್ತಾರೆ ಉಗಿದ್ಬಿಟ್ಟು ಮಕ್ಕಕ್ಕೆ. ಸೊ ಆ ಫೇಸಲ್ಲಿ ಇದ್ದಾರೆ ಇವಾಗ ಕುಲ್ದೀಪ್ ಯಾದವ್ ಆಲ್ರೆಡಿ. ಬೇರೆಯವರಿಗೆ ಮನೆ ಆಗ್ತಾ ಇದೆ ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತದೆ. ಸಿರಾಜಣ್ಣಗೂ ಹಿಂಗೆ ಮಾಡಿದ್ರು, ಹಿಂಗೆ ಲೈಟಾಗಿ ಎಳ್ಕೊಂಬರೋದು, ಆಮೇಲೆ ಹಂಗೆ ಡ್ರಾಪ್ ಮಾಡ್ಬಿಡೋದಂಗೆ ಮಾಡ್ತಾ ಇದ್ದಾರೆ. ಸೊ ಇವ್ರನ್ನೂ ಕೂಡ ಹಂಗೆ ಮಾಡ್ತಾ ಇದ್ದಾರೆ, ಸೈಡ್ ಲೈನ್ ಮಾಡ್ತಾ ಇದ್ದಾರೆ. ಸೊ ಅದು ಯಾವಾಗ ಈಚೆ ಹೋಗ್ತಾರೆ ಸ್ಕ್ವಾಡಿಂದ ಅಂತ ಗೊತ್ತಿಲ್ಲ, ಕಾದ್ ನೋಡೋಣ ಅದು ಯಾವಾಗ ಹೋಗ್ತಾರೆ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಇಷ್ಟವಾಗಿದ್ದು ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡ್ರಿ, ಸಿಗೋಣ.